ಕೋಮು ಸಂಘರ್ಷಕ್ಕೆ ಪ್ರಚೋದನೆ ನೀಡಿದ ಎಸ್ಡಿಪಿಐ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೋಯಲ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಶರಣ್ ಪಂಪೋಯಲ್ ಅವರು ಬಂಟ್ವಾಳದ ಗೂಡಿನ ಬಲಿ ಎಂಬಲ್ಲಿನ ಉರುಸ್ ಕಾರ್ಯಕ್ರಮದಲ್ಲಿ ಎಸ್ಡಿಪಿಐ ಮುಖಂಡ ಭಾಷಣ ಮಾಡಿದ್ದಾನೆ. ಗೋಮಾಂಸ ತಿನ್ನುವುದು ನಮ್ಮ ಹಕ್ಕು ಎಂದು ಹೇಳಿದ್ದಾನೆ. ಇದನ್ನು ಪ್ರಶ್ನೆ ಮಾಡಿ ಇಲ್ಲಿಗೆ ಯಾರಾದರೂ ಬಂದರೆ ಕೈಕಟ್ಟಿಕೊಂಡು ಕೂರಬೇಡಿ, ನಿಮ್ಮದೇ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಿ ಎಂದು ಸಂಘರ್ಷಕ್ಕೆ ಪ್ರಚೋದಿಸಿದ್ದಾನೆ ಎಂದು ದೂರಿದ್ದಾರೆ. ಗೋಹತ್ಯೆ ನಿಷೇಧ ಕಾನೂನು ರಾಜ್ಯದಲ್ಲಿ ಜಾರಿಯಲ್ಲಿದೆ. ಅದನ್ನು ಮೀರಿ ನಾವು ತಿಂದೇ ತಿಂತೀವಿ ಅಂತಾದ್ರೆ ಅದನ್ನು ಕಾನೂನಾತ್ಮಕವಾಗಿ ತಡೆಯುವ ಹಕ್ಕು ನಮಗಿದೆ. ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಎಸ್ಡಿಪಿಐ ಮುಖಂಡನ ವಿರುದ್ಧ ಪೊಲೀಸರು ಸಮಟೋ ಪ್ರಕರಣ ದಾಖಲಿಸಬೇಕು ಎಂದು ಶರಣ್ ಪಂಪೋಯಲ್ ಆಗ್ರಹಿಸಿದ್ದಾರೆ. ತಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಬಹುದು, ಮೊನ್ನೆ ಬಂಟ್ವಾಳದ ಗೂಡಿನ ಬಳಿ ಉರುಸ್ ಸಂದರ್ಭ ಒಬ್ಬ ಎಸ್ಡಿಪಿಐ ಮುಖಂಡ ಒಂದು ಭಾಷಣವನ್ನು ಮಾಡಿದ್ದಾನೆ. ಮಾತಾಡಬೇಕಾದ್ರೆ ಹೇಳ್ತಾನೆ, ತಿನ್ನುವುದು ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ಮಸೀದಿ ಹತ್ರ ಅಥವಾ ಮುಸಲ್ಮಾನರ ಏರಿಯಾದ ಹತ್ರ ಬಂದರೆ ಕೈ ಕುತ್ಕೊಂಡು ಕೂರಬೇಡಿ, ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿ ಎಂಬಂತಹ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಅವನು ಕೊಟ್ಟಿದ್ದಾನೆ. ನಾನು ಹೇಳುತ್ತಿರುವುದು, ದೇಶದಲ್ಲಿ ಆಹಾರ ತಿನ್ನುವುದು ಅವರವರ ಹಕ್ಕು. ಕೆಲವು ಕಡೆ ಮೀನು ತಿಂತಾರೆ, ಕೆಲವು ಕಡೆ ಕೋಳಿ ತಿಂತಾರೆ, ಕೆಲವು ಕಡೆ ಆಡು ಮಾಂಸ ಕುರಿ ಮಾಂಸ ತಿಂತಾರೆ, ಕೆಲವು ಕಡೆ ನಾಯಿ ಮಾಂಸನೂ ಹಂದಿ ಮಾಂಸನೂ ತಿಂತಾರೆ. ಅದು ಅವರವರ ಪದ್ಧತಿಯಂತೆ ಹಕ್ಕು ಅವರು, ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ. ಗೋವನ್ನು ಹತ್ಯೆ ಮಾಡಬಾರ್ದು ಅಂತ ಇದೆ. ಆದರೂ ಅದನ್ನು ಮೀರಿ ನಾವು ತಿಂತೀವಿ, ಅದು ನಮ್ಮ ಹಕ್ಕು ಅಂತ ಹೇಳುವುದಾದರೆ, ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಕಾನೂನಿದೆ. ಹಾಗಾಗಿ ನೀವು ಈ ರೀತಿ ನಮ್ಮ ಹಕ್ಕು ಅಂತೇಳಿ ಇದ್ದಲ್ಲೆಲ್ಲ ಈ ರೀತಿಯ ಕೃತ್ಯ ನಡೆಸಿದರೆ ಕಾನೂನು ರೀತಿಯಲ್ಲಿ ಅದನ್ನು ತಡೆಯುವುದು ಕೂಡ ನಮ್ಮ ಹಕ್ಕು ಅದು.